ನಮಸ್ಕಾರ. ಸ್ಟೆರಿಲೈಸೇಷನ್ ಮತ್ತು ಸ್ಯಾನಿಟೇಷನ್ ಸೆಷನ್ಗೆ ಸ್ವಾಗತ. ಈ ಸೆಷನ್ನ ಉದ್ದೇಶವನ್ನು ನೋಡೋಣ. ಈ ಸೆಷನ್ನ ಕೊನೆಯಲ್ಲಿ ನೀವು ಕೆಳಗಿನ ಅಂಶ ತಿಳಿದಿರುತ್ತೀರಿ. ಸ್ಟೆರಿಲೈಸೇಷನ್ ಮತ್ತು ಸ್ಯಾನಿಟೇಷನ್ ಪ್ರಕ್ರಿಯೆಯನ್ನು ವಿವರಿಸುವುದು. ಸಲೂನ್ಸ್ಗಳಲ್ಲಿ ಸ್ಯಾನಿಟೈಸ್ ಇಕ್ವಿಪ್ಮೆಂಟ್ ಮತ್ತು ಸ್ಟೆರಿಲೈಸ್ಗೊಳಿಸಲು ಅಗತ್ಯವಾದ ಟೂಲ್ಸ್ಗಳನ್ನು ನೋಡೋಣ. ನಮಗೆ ಅಗತ್ಯವಿರುವ ಟೂಲ್ ಐ ಫ್ರೀಕ್ವೆನ್ಸಿ ಮಿಷಿನ್ ಆಗಿದೆ. ಸ್ಯಾನಿಟೈಸರ್ ಮಿಷಿನ್, ಟ್ರೇಸ್, ಆಟೋಕ್ಲೇವ್, ಸ್ಪ್ರೇ ಬಾಟಲ್, ಟಿಶ್ಯೂ. ಕ್ಲೈಂಟ್ಸ್ ಮತ್ತು ಸಲೂನ್ ಪ್ರೊಫೆಷನಲ್ಸ್ಗಳಿಗೆ ಸ್ವಚ್ಛ ಮತ್ತು ಸುರಕ್ಷಿತ ವಾತಾವರಣವನ್ನು ಮೇಂಟೈನ್ ಮಾಡಲು ಸಲೂನ್ಗಳಲ್ಲಿ ಸ್ಯಾನಿಟೈಸೇಷನ್ ಮತ್ತು ಸ್ಟೆರಿಲೈಸೇಷನ್ ನಿರ್ಣಯಕ್ಕೆ ಅಭ್ಯಾಸವಾಗಿದೆ. ಈ ಅಭ್ಯಾಸಗಳು ಇನ್ಫೆಕ್ಷನ್ಸ್ ಹರಡುವಿಕೆಯನ್ನು ತಡೆಗಟ್ಟಲು, ಹೈಜೀನ್ ಸ್ಟ್ಯಾಂಡರ್ಡ್ಸ್ ಖಚಿತಪಡಿಸಿಕೊಳ್ಳಲು ಮತ್ತು ಒಳಗೊಂಡಿರುವ ಪ್ರತಿಯೊಬ್ಬರ ಹೆಲ್ತನ್ನು ರಕ್ಷಿಸುವ ಸಹಾಯ ಮಾಡುತ್ತದೆ. ಈ ವಿಧಾನ ಕ್ರಿಮಿನಾಶಕ ಬೆಳವಣಿಗೆಯನ್ನು ತಡೆಯಲು ಅಥವಾ ಅವುಗಳನ್ನು ಸಂಪೂರ್ಣವಾಗಿ ಡಿಸ್ಟ್ರಾಯ್ ಮಾಡಲು ಮತ್ತು ಇನ್ಫೆಕ್ಷಿಯಸ್ ರೋಗಕ್ಕೆ ಕಾರಣವಾದ ಮೈಕ್ರೋ ಆರ್ಗನಿಸಮ್ಸ್ಗಳನ್ನು ನಾಶ ಮಾಡಲು ಬಳಸಲಾಗುತ್ತದೆ. ಆರೋಗ್ಯ ಇಲಾಖೆಗಳು ಮತ್ತು ಇತರ ಸರ್ಕಾರಿ ಏಜೆನ್ಸಿಗಳು ಆಸ್ಪತ್ರೆಯಲ್ಲಿ ನಡೆಸುವಂತೆ ಎಲ್ಲ ಇಕ್ವಿಪ್ಮೆಂಟ್ಗಳನ್ನು ಸಂಪೂರ್ಣವಾಗಿ ಸ್ಟೆರಿಲೈಸ್ಗೊಳಿಸುವುದು ಅಸಾಧ್ಯವೆಂದು ಕಡ್ಡಾಯಗೊಳಿಸಿದೆ. ಆದರೆ ಸಲೂನ್ಸ್ಗಳಲ್ಲಿ ಸ್ಟ್ರಿಕ್ಟ್ ಸ್ಯಾನಿಟೇಷನ್ ಕಾರ್ಯವಿಧಾನಗಳನ್ನು ಅನುಸರಿಸುವ ಅಗತ್ಯವಿದೆ. ಈಗ ಸ್ಯಾನಿಟೇಷನ್ ಎಂದರೇನೆಂದು ತಿಳಿಯೋಣ. ಸ್ಯಾನಿಟೇಷನ್ ಸಾರ್ವಜನಿಕ ಆರೋಗ್ಯವನ್ನು ಉತ್ತೇಜಿಸುವ ಮತ್ತು ಸಾಂಕ್ರಾಮಿಕ ರೋಗಗಳ ಹರಡುವಿಕೆಯನ್ನು ತಡೆಗಟ್ಟುವ ಕ್ರಮವಾಗಿದೆ. ಸಲೂನ್ಗಳಲ್ಲಿ ಸ್ಯಾನಿಟೇಷನ್ ಪ್ರಮುಖ ಆಸ್ಪೆಕ್ಟ್ಸ್ಗಳು ಸೇರಿವೆ. ಕೌಂಟರ್ ಟಾಪ್ಸ್, ಸಲೂನ್ ಚೇರ್ಸ್, ಟೇಬಲ್ಸ್ ಮತ್ತು ಆಗಾಗ ಸ್ಪರ್ಶಿಸುವ ಇತರ ಮೇಲ್ಗಳನ್ನು ಸೂಕ್ತ ಸೋಂಕು ನಿವಾರಕಗಳನ್ನು ಬಳಸುವ ನಿಯಮಿತವಾಗಿ ಸ್ವಚ್ಛಗೊಳಿಸಬೇಕು ಮತ್ತು ಸೋಂಕುರಹಿತಗೊಳಿಸಬೇಕು. ಪ್ರಾಡಕ್ಟ್ಸ್, ಟೂಲ್ಸ್ಗಳು ಅಥವಾ ಕ್ಲೈಂಟ್ ವಸ್ತುಗಳನ್ನು ಇರಿಸಲಾಗಿರುವ ಪ್ರದೇಶಗಳಿಗೆ ವಿಶೇಷ ಗಮನ ಕೊಡಿ. ಕೋಂಬ್ಸ್, ಬ್ರಷಸ್, ಸೀಸರ್ಸ್, ರೇಸರ್ಸ್, ಕ್ಲಿಪ್ಪರ್ಸ್ ಮತ್ತು ನೇಲ್ ಇಂಪ್ಲಿಮೆಂಟ್ಸ್ಗಳಂತಹ ಎಲ್ಲ ಮರುಬಳಕೆ ಮಾಡಬಹುದಾದ ಉಪಕರಣಗಳು ಮತ್ತು ಇಕ್ವಿಪ್ಮೆಂಟ್ಗಳನ್ನು ಪ್ರತಿ ಬಳಕೆಯ ನಂತರ ಸಂಪೂರ್ಣವಾಗಿ ಸ್ವಚ್ಛಗೊಳಿಸಬೇಕು ಮತ್ತು ಡಿಸ್ಇನ್ಫೆಕ್ಟ್ಗೊಳಿಸಬೇಕು. ಶಾಂಪೂಯಿಂಗ್ ಅಥವಾ ಸೋಕಿಂಗ್ ನೇಲ್ಸ್ಗಾಗಿ ಬಳಸುವ ಸಿಂಕ್ಸ್, ಬೌಲ್ಸ್ ಅಥವಾ ಬೇಸಿನ್ಸ್ಗಳಂತಹ ರಂಧ್ರಗಳಿಲ್ಲದ ಮೇಲ್ಗಳನ್ನು ಸ್ಯಾನಿಟೈಸಿಂಗ್ನಿಂದ ಸ್ವಚ್ಛಗೊಳಿಸಬೇಕು. ಕ್ರಾಸ್ ಕಂಟಾಮಿನೇಷನ್ ಅನ್ನು ತಡೆಗಟ್ಟಲು ಪ್ರತಿ ಬಳಕೆಯ ನಂತರ ಸರಿಯಾಗಿ ಸ್ವಚ್ಛಗೊಳಿಸಬೇಕು ಮತ್ತು ಸ್ಯಾನಿಟೈಸ್ ಮಾಡಬೇಕು. ಶುಚಿತ ಮತ್ತು ಸ್ಯಾನಿಟೇಷನ್ ಅನ್ನು ಖಚಿತಪಡಿಸಿಕೊಳ್ಳಲು ಸಲೂನ್ ಸೇವೆಗಳ ಸಮಯದಲ್ಲಿ ಬಳಸುವ ಟವಲ್ಸ್, ಕೇಪ್ಸ್ ಮತ್ತು ಡ್ರೇಪ್ಸ್ಗಳನ್ನು ಹಾಟ್ ವಾಟರ್ ಮತ್ತು ಡಿಟರ್ಜೆಂಟ್ ಬಳಸಿ ತೊಳೆಯಬೇಕು. ಪ್ರತಿ ಕ್ಲೈಂಟ್ ಬಳಕೆಯ ಮೊದಲು ಮತ್ತು ನಂತರ ಎಲ್ಲ ಬೌಲ್ಸ್, ಟ್ರೇಸ್ ಮತ್ತು ಇತರ ವಸ್ತುಗಳನ್ನು ಸ್ಯಾನಿಟೈಸ್ ಮಾಡಬೇಕು. ಕೆಮಿಕಲ್ ಸೊಲ್ಯೂಷನ್ದಲ್ಲಿ ಉಪಕರಣಗಳನ್ನು ಇಮ್ಮರ್ಸ್ ಮಾಡುವ ಅಭ್ಯಾಸವು ಸ್ಟೇಟ್ ಬೋರ್ಡ್ ಆಫ್ ಕಾಸ್ಮೆಟಾಲಜಿ ನಿಯಮಗಳಿಗೆ ಅನುಗುಣವಾಗಿರಬೇಕು. ಸ್ಟೆರಿಲೈಸೇಷನ್ನಿಂದ ಮೈಕ್ರೋ ಆರ್ಗನಿಸಮ್ಸ್, ಬ್ಯಾಕ್ಟೀರಿಯಾ, ವೈರಸಸ್, ಫಂಗೈ ಮತ್ತು ಸ್ಪೋರ್ಸ್ ಒಳಗೊಂಡಂತೆ ಕೊಲ್ಲುವುದು ಅಥವಾ ತೆಗೆದುಹಾಕುವುದನ್ನು ಒಳಗೊಂಡಿರುತ್ತದೆ. ಹೀಗೆ ಸ್ಟೆರಿಲೈಸೇಷನ್ ಮತ್ತು ಸ್ಯಾನಿಟೇಷನ್ ವಿಧಾನಗಳನ್ನು ನೋಡೋಣ. ಹಲವಾರು ವೆಲ್ ನೋನ್ ಮೆಥಡ್ಸ್ ಅನುಸರಿಸಲಾಗುತ್ತದೆ. ಈ ವಿಧಾನಗಳನ್ನು ಫಿಸಿಕಲ್ ಏಜೆಂಟ್ಸ್ ಮತ್ತು ಕೆಮಿಕಲ್ ಏಜೆಂಟ್ಸ್ ಅಡಿಯಲ್ಲಿ ವರ್ಗೀಕರಿಸಲಾಗಿದೆ. ಫಿಸಿಕಲ್ ಏಜೆಂಟ್ನಲ್ಲಿ ಮಾಯ್ಸ್ಟ್ ಹೀಟ್ ಮೆಥಡ್ ಅಳವಡಿಸಿಕೊಳ್ಳಲಾಗಿದೆ. ಇದರಲ್ಲಿ ವಸ್ತುಗಳನ್ನು 212 ಡಿಗ್ರಿ ಫ್ಯಾರನೈಟ್ ಅಥವಾ 100 ಡಿಗ್ರಿ ಸೆಲ್ಸಿಯಸ್ನಲ್ಲಿ 20 ನಿಮಿಷಗಳ ಕಾಲ ನೀರಿನಲ್ಲಿ
ಕುದಿಸುವ ಮೂಲಕ ಸ್ಟೆರಿಲೈಸೇಷನ್ ಅನ್ನು ಮಾಡಲಾಗುತ್ತದೆ. ಆಟೋಕ್ಲೇವ್ ಬಳಸಿ ಸ್ಟೆರಿಲೈಸಿಂಗ್ ಮಾಡುವುದು ಸ್ಟೀಮಿಂಗ್ನಂಥ ಮುಂತಾದ ವಿಧಾನವಾಗಿದೆ. ಆಟೋಕ್ಲೇವ್ ಬಲವಾದ ಏರ್ ಟೈಟ್ ಮೆಟಲ್ ವೆಸಲ್ಸ್. ಇದರಲ್ಲಿ ಕೆಮಿಕಲ್ ಪ್ರಕ್ರಿಯೆಗಳು ಪ್ರೆಷರ್ದಲ್ಲಿ ಪರಿಣಾಮ ಬೀರಬಹುದು. ಈ ವಿಧಾನವನ್ನು ಮೆಡಿಕಲ್ ಫೀಲ್ಡ್ನಲ್ಲಿ ಬಳಸಲಾಗುತ್ತದೆ. ಡ್ರೈ ಹೀಟ್ ಅಥವಾ ಬೇಕಿಂಗ್ ಎನ್ನುವುದು ಆಸ್ಪತ್ರೆಗಳಲ್ಲಿ ಹಾಸಿಗೆ ಮತ್ತು ಅಂತಾದ ಮೆಟೀರಿಯಲ್ಸ್ಗಳನ್ನು ಸ್ಟೆರಿಲೈಸ್ ಮಾಡಲು ಸಾಮಾನ್ಯವಾಗಿ ಬಳಸುವ ಸ್ಟೆರಿಲೈಸೇಷನ್ ವಿಧಾನವಾಗಿದೆ. ಅಲ್ಟ್ರಾ ವೈಲೆಟ್ ರೇಸ್ ಹೆಚ್ಚಿನ ಬ್ಯಾಕ್ಟೀರಿಯಾವನ್ನು ನಾಶ ಮಾಡುವುದರಿಂದ ಸ್ಯಾನಿಟೈಸನ್ನು ಸಹ ಬಳಸಲಾಗುತ್ತದೆ. ಈಗ ಸ್ಯಾನಿಟೈಸಿಂಗ್ ಉದ್ದೇಶಗಳಿಗೆ ಬಳಸುವ ಕೆಮಿಕಲ್ ಏಜೆಂಟ್ಸ್ಗಳನ್ನು ನೋಡೋಣ. ಅವು ಆಂಟಿಸೆಪ್ಟಿಕ್ಸ್, ಫ್ಯೂಮಿಗಂಟ್ಸ್ ಮತ್ತು ಡಿಸ್ಇನ್ಫೆಕ್ಟೆಂಟ್ಸ್, ಜೆರ್ಮಿಸೈಡ್ಸ್. ಆಂಟಿಸೆಪ್ಟಿಕ್ ಬ್ಯಾಕ್ಟೀರಿಯಾದ ಗ್ರೋತ್ ಅನ್ನು ಕೊಲ್ಲುವ ಅಥವಾ ರಿಟ್ರೀಡ್ ವಸ್ತುವಾಗಿದೆ. ಇವುಗಳು ಸಾಮಾನ್ಯವಾಗಿ ಡಿಸ್ಇನ್ಫೆಕ್ಟೆಂಟ್ಸ್ ಅಥವಾ ಜೆರ್ಮಿಸೈಡ್ಸ್ ಸೌಮ್ಯ ರೂಪಗಳಾಗಿವೆ ಮತ್ತು ಸ್ಕಿನ್ ಮೇಲೆ ಬಳಸಲು ಸುರಕ್ಷಿತವಾಗಿದೆ. ಕೆಲವು ಸೋಪ್ಗಳು ಆಂಟಿಸೆಪ್ಟಿಕ್ ಪ್ರಾಪರ್ಟೀಸ್ಗಳನ್ನು ಹೊಂದಿದ್ದರಿಂದ ಕೈಗಳನ್ನು ಅಥವಾ ಉಪಕರಣಗಳನ್ನು ಸಂಪೂರ್ಣವಾಗಿ ಸ್ಯಾನಿಟೈಸ್ಗೊಳಿಸಲು ಅವು ಸಾಕಾಗೋದಿಲ್ಲ. ಇತರ ಸಾಮಾನ್ಯ ಆಂಟಿಸೆಪ್ಟಿಕ್ಸ್ಗಳಲ್ಲಿ ಆಲ್ಕೋಹಾಲಿಕ್, ಬೋರಿಕ್ ಆಸಿಡ್, ಅಯೋಡಿನ್, ಹೈಡ್ರೋಜನ್ ಪೆರಾಕ್ಸೈಡ್, ಫಾರ್ಮಲಿನ್, ಕ್ಲೋರೋಮೈನ್ಸ್ ಮತ್ತು ಸೋಡಿಯಂ ಹೈಪೋಕ್ಲೋರೈಡ್ ಸೇರಿವೆ. ತಯಾರಕರು ಶಿಫಾರಸು ಮಾಡಿದಂತೆ ಈ ಕೆಮಿಕಲ್ಸ್ಗಳು ಡೈಲೇಟ್ಗೊಳಿಸಬೇಕು. ಸಾಮಾನ್ಯ ಬಳಕೆಗಾಗಿ ಕೆಲವು ಡಿಸ್ಇನ್ಫೆಕ್ಟೆಂಟ್ಸ್ಗಳಲ್ಲಿ ತೋರಿಸಲಾಗಿದೆ: ಕ್ವಾಟಿನರಿ ಅಮೋನಿಯಂ ಕಾಂಪೌಂಡ್ಸ್, ಕ್ವಾಟ್ಸ್, ಫಾರ್ಮಲಿನ್, ಈಥೇಲ್ ಆರ್ ಗ್ರೇನ್ ಆಲ್ಕೋಹಾಲ್, ಕ್ರಿಸೋಲ್, ಲೈಸಾಲ್. ಅಗತ್ಯವಿರುವ ಸಮಯಕ್ಕೆ ಉಪಕರಣಗಳನ್ನು ವೆಟ್ ಸ್ಯಾನಿಟೈಸರ್ನಲ್ಲಿ ಅನುಮೋದಿತ ಸೋಂಕು ನಿವಾರಕವನ್ನು ಒಳಗೊಂಡಿರುವುದು. ಮುಳುಗಿಸುವುದು ಇನ್ನೊಂದು ವಿಧಾನವಾಗಿದೆ. ನಂತರ ವೆಟ್ ಸ್ಯಾನಿಟೈಸರ್ನಿಂದ ಉಪಕರಣಗಳನ್ನು ತೆಗೆದುಹಾಕಿ, ನೀರಿನಿಂದ ತೊಳೆಯಿರಿ ಮತ್ತು ಕ್ಲೀನ್ ಟವಲ್ ಬಳಸಿ ಒಣಗಿಸಿ. ಇನ್ನೊಂದು ವಿಧಾನವೆಂದರೆ ಆಲ್ಕೋಹಾಲ್ ಬಳಸುವುದು. ಆಲ್ಕೋಹಾಲ್ ಬಳಸಿ ಉಪಕರಣಗಳನ್ನು ಸ್ಯಾನಿಟೈಸ್ಗೊಳಿಸಲು ಅವುಗಳನ್ನು 70% ಆಲ್ಕೋಹಾಲಲ್ಲಿ ಮುಳುಗಿಸಿ. ಅದು ಈಥೇಲ್ ಅಥವಾ ಗ್ರೇನ್ ಆಲ್ಕೋಹಾಲ್ ಆಗಿರಬಹುದು. 90% ಐಸೋಪ್ರೊಪೈಲ್ ಆಲ್ಕೋಹಾಲ್ 70% ಈಥೈಲ್ ಆಲ್ಕೋಹಾಲ್ನಂಥ ಅದೇ ಶಕ್ತಿಯನ್ನು ಹೊಂದಿದೆ. 70% ಆಲ್ಕೋಹಾಲ್ನಲ್ಲಿ ಡಿಪ್ಡ್ ಕಾಟನ್ ಪ್ಯಾಡ್ನೊಂದಿಗೆ ತೆರೆದ ಮೇಲನ್ನು ನಿಧಾನವಾಗಿ ಉಜ್ಜುವ ಮೂಲಕ ನೀವು ಎಲೆಕ್ಟ್ರೋಡ್ಸ್ ಮತ್ತು ಅಂತಹ ಉಪಕರಣಗಳನ್ನು ಸ್ಯಾನಿಟೈಸ್ಗೊಳಿಸಬಹುದು. ನಂತರ ಬಳಕೆಗೆ ಸಿದ್ಧವಾಗಿರುವ ಲೇಖಗಳನ್ನು ಒಣ ಸ್ಯಾನಿಟೈಸ್ ಮಾಡಿದ ಸ್ಥಳದಲ್ಲಿ ಇರಿಸಿ. ಚರ್ಚಿಸಿದ ಪ್ರಮುಖ ಅಂಶಗಳನ್ನು ಮರುಪರಿಶೀಲಿಸೋಣ. ಸ್ಟೆರಿಲೈಸೇಷನ್ ಎಲ್ಲ ಪ್ಯಾಥೋಜೆನಿಕ್ ಬ್ಯಾಕ್ಟೀರಿಯಾಗಳನ್ನು ನಾಶಪಡಿಸುವ ಮೂಲಕ ವಸ್ತುವನ್ನು ಜರ್ಮ್ ಫ್ರೀ ಪ್ರಕ್ರಿಯೆಯಾಗಿದೆ. ಸ್ಯಾನಿಟೇಷನ್ ಸಾರ್ವಜನಿಕ ಆರೋಗ್ಯವನ್ನು ಉತ್ತೇಜಿಸಲು ಮತ್ತು ಇನ್ಫೆಕ್ಷನ್ಸ್ ಹರಡುವಿಕೆಯನ್ನು ತಡೆಗಟ್ಟುವ ಕ್ರಮಗಳನ್ನು ಅನ್ವಯವಾಗಿದೆ. ಸ್ಟೆರಿಲೈಸೇಷನ್ ಮತ್ತು ಸ್ಯಾನಿಟೇಷನ್ ವಿವಿಧ ಪ್ರಸಿದ್ಧ ವಿಧಾನಗಳಿವೆ. ಉದಾಹರಣೆಗೆ ಮಾಯ್ಸ್ಟ್ ಹೀಟ್, ಸ್ಟೀಮಿಂಗ್, ಡ್ರೈ ಹೀಟ್, ಅಲ್ಟ್ರಾ ವೈಲೆಟ್ ರೇಸ್ ಮತ್ತು ಕೆಮಿಕಲ್ ಏಜೆಂಟ್ಸ್. ಕೆಮಿಕಲ್ ಏಜೆಂಟ್ಸ್ ಆಂಟಿಸೆಪ್ಟಿಕ್ಸ್, ಫ್ಯೂಮಿಗೇನೆಂಟ್ಸ್, ಸ್ವಚ್ಛಗೊಳಿಸುವ ಉದ್ದೇಶಗಳಿಗೆ ಬಳಸಲಾಗುವ ಡಿಸ್ಇನ್ಫೆಕ್ಟೆಂಟ್ಸ್ ಆಗಿವೆ. ಇದು ನಮ್ಮನ್ನು ಈ ಸೆಷನ್ನಿನ ಅಂತ್ಯಕ್ಕೆ ತರುತ್ತಿದೆ. ಸ್ಟೆರಿಲೈಸೇಷನ್ ಮತ್ತು ಸ್ಯಾನಿಟೇಷನ್ ಬಗ್ಗೆ ನೀವು ಉತ್ತಮ ತಿಳುವಳಿಕೆಯನ್ನು ಪಡೆದಿದ್ದೀರಿ ಎಂದು ಭಾವಿಸುತ್ತೇವೆ. ಮುಂದಿನ ಸೆಷನ್ನಲ್ಲಿ ನಿಮ್ಮನ್ನು ಭೇಟಿ ಮಾಡುತ್ತೇವೆ.